ಊರಲ್ಲಿ ನಿರಂತರವಾಗಿ ಜೋಡಿ ಕೊಲೆ ನಡೀತಾ ಇರುತ್ತೆ. ಕಿಲ್ಲರ್ ಕೊಲೆ ಮಾಡಿ ತಾಳಿ ಕಿತ್ಕೊಂಡು ಹೋಗ್ತಾ ಇರ್ತಾನೆ. ಇದೇ ಪ್ಯಾಟರ್ನ್ ನಲ್ಲಿ ಬೇರೆ ಕೊಲೆಗಳು ನಡೆದಿದ್ಯಾ ಅಂತ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಪೊಲೀಸ್ನವರು ಆ ಕಿಲ್ಲರ್ನ ಅರೆಸ್ಟ್ ಮಾಡ್ತಾರಾ ಇಲ್ವಾ ಅನ್ನೋದೇ ಪೂರ್ತಿ ಕತೆ. ಈ ಸೀರೀಸ್ ನ ಹೆಸರು ತಡಯಂ. ಇದನ್ನ ನೈಜ ಘಟನೆಯನ್ನ ಆಧಾರವಾಗಿಟ್ಕೊಂಡು ಶೂಟ್ ಮಾಡಿದ್ದಾರೆ. ಕತೆ ಶುರುವಾಗೋದು 1995. ಊರಿನ ಕೌನ್ಸಿಲರ್ ನ ಕೊಲ್ಲೋಕೆ ಕೆಲವು ಜನ ಪ್ರಯತ್ನ ಪಡ್ತಾರೆ. ಕೌನ್ಸಿಲರ್ ಅದೇ ರೂಟ್ ನಲ್ಲಿ ಬರ್ತಿದ್ದ ಪೊಲೀಸ್ ಹತ್ರ ಹೆಲ್ಪ್ ಕೇಳ್ತಾರೆ. ಆದ್ರೆ ಪೊಲೀಸ್ ಹೆಲ್ಪ್ ಮಾಡಲ್ಲ. ಬದಲಾಗಿ ಅವರೇ ಕೌನ್ಸಿಲರ್ಗೆ ಹೊಡೆದು ಓಡಿಸ್ಕೊಂಡ್ ಬಂದಿದ್ದ ಗುಂಪಿನ ಕಡೆ ತಳ್ಳಿಬಿಡ್ತಾರೆ. ಅವರೆಲ್ಲ ಸೇರಿ ಕೌನ್ಸಿಲರ್ನ ಸಾಯಿಸ್ಬಿಡ್ತಾರೆ. ನೆಕ್ಸ್ಟ್ ಡೇ ಹಾಲ್ ಕೊಡಕ್ಕೆ ಬಂದವನು ಗಾಬರಿಯಾಗಿ ಓಡೋಗ್ತಾನೆ. ಯಾಕಂದ್ರೆ ಆ ಮನೇಲಿ ಕೊಲೆ ನಡೆದಿದೆ. ಕ್ರೈಮ್ ಸೀನ್ಗೆ ಪೊಲೀಸ್ನವರು ಬರ್ತಾರೆ. ಗಂಡ ಹೆಂಡತಿನ ಸಾಯಿಸಿ ತಾಳಿ ತಗೊಂಡೋಗಿದ್ದಾರೆ. ಗೋಡೆ ಮೇಲೆ ಕ್ವಶನ್ ಮಾರ್ಕ್ ಬರ್ದಿದೆ. ಈ ಕೇಸ್ನ ಎಂಕ್ವೈರಿ ಮಾಡ್ತಿರೋದು ಅದಿಯಮಾನ್ ಅನ್ನುವ SI. ಈಗ ಅದಿಯಮಾನ್ ವರ್ಕ್ ಮಾಡ್ತಿರೋ ಅದೇ ಸ್ಟೇಷನ್ಗೆ ಲಕ್ಷ್ಮಿ ಅನ್ನುವ ಇನ್ಸ್ಪೆಕ್ಟರ್ ಬರ್ತಾರೆ. ಸೀನಿಯರ್ ಹೇಳ್ತಾರೆ, ಅದಿಯಮಾನ್ ದೊಡ್ಡ ಬುದ್ಧಿವಂತನ ತರ ಕ್ರೈಮ್ ಸೀನ್ಗೆಲ್ಲ ಹೋಗ್ತಾನೆ. ಆದ್ರೆ ಯಾವುದೇ ಕೇಸ್ನ ಇಲ್ಲಿ ತನಕ ಸಾಲ್ವ್ ಮಾಡಿಲ್ಲ. ಅವನಿಗಿಂತ ಮುಂಚೆ ನಾನು SI ಆಗಿ ಇವತ್ತು DSP ಆಗಿದ್ದೀನಿ. ಆದ್ರೆ ಅವನು ಈಗ್ಲೂ SI. ಯಾಕೆ ಗೊತ್ತಾ? ಯಾವ ಕೆಲ್ಸನೂ ಸರಿಯಾಗಿ ಮಾಡಲ್ಲ ಅಂತ ಲಕ್ಷ್ಮಿಗೆ ಹೇಳ್ತಾರೆ. ಸೊ ಲಕ್ಷ್ಮಿಗೆ ಅದಿಯಮಾನ್ ಮೇಲೆ ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಆಗಿದ್ರಿಂದ ನಿಮ್ ಮೇಲೆ DSP ಕಂಪ್ಲೇಂಟ್ ಮಾಡ್ತಿದ್ರು. ಯಾವ ಕೇಸ್ನು ನೀವು ಸರಿಯಾಗಿ ಎಂಕ್ವೈರಿ ಮಾಡಲ್ವಂತೆ. ಅದಿಯಮಾನ್ ಏನು ರಿಪ್ಲೈ ಮಾಡಲ್ಲ. ಈಗ ಇನ್ನೊಂದು ಜೋಡಿ ಕೊಲೆ ನಡೆದಿದೆ. ಸೇಮ್ ಪ್ಯಾಟರ್ನ್ ನಲ್ಲಿ. ಕ್ರೈಮ್ ಸೀನ್ ನಲ್ಲಿದ್ದ ಲಕ್ಷ್ಮಿ ಅಬ್ಸರ್ವ್ ಮಾಡಿದಾಗ SI ಅದಿಯಮಾನ್ ಒಬ್ರೇ ಮಾತಾಡ್ತಾ ತಲೆಗೆ ಹೊಡ್ಕೋತಾ ಇದ್ದಾರೆ. ಲಕ್ಷ್ಮಿಗೆ ಅನ್ನಿಸ್ತಾ ಇದೆ ಇವ್ರಿಗೇನ್ ಹುಚ್ಚ ಹಿಡ್ದಿದ್ಯಾ ಅಂತ. ಲಕ್ಷ್ಮಿ ಮರ್ಡರ್ ಬಗ್ಗೆ ಒಪಿನಿಯನ್ ಕೇಳಿದಾಗ ಅದಿಯಮಾನ್ನ ಹೊರತುಪಡಿಸಿ ಉಳಿದವರೆಲ್ಲ ಕಳ್ತನ ಮಾಡಿ ಕೊಲೆ ಮಾಡಿರೋದಾಗಿ ಹೇಳ್ತಾರೆ. ಲಕ್ಷ್ಮಿ ಅದಿಯಮಾನ್ನ ಕೇಳ್ತಾರೆ, ನೀವ್ಯಾಕೆ ಏನು ಸಂಬಂಧನೇ ಇಲ್ದೇ ಇರೋರ್ ತರ ನಿಂತ್ಕೊಂಡಿದ್ದೀರಾ? ಏನಾದ್ರೂ ಕೇಳಿದ್ರೆ ಕರೆಕ್ಟ್ ಆಗಿ ಉತ್ತರ ಕೊಡಲ್ಲ. ಕ್ರೈಮ್ ಸೀನ್ಗೆ ಹೋಗಿ ತಲೆಗೆ ಹೊಡ್ಕೋತಾ ಇದ್ರಿ, ಏನ್ ಸಮಸ್ಯೆ ನಿಮ್ಗೆ? ಇದಕ್ಕೂ ಅವರು ಸರಿಯಾಗಿ ಉತ್ತರ ಕೊಡಲ್ಲ. ಡ್ರೈವರ್ ಲಕ್ಷ್ಮಿಗೆ ಹೇಳ್ತಾರೆ, ಮೇಡಮ್ DSP ಹೇಳಿದ್ದೆಲ್ಲ ಸುಳ್ಳು. ಅದಿಯಮಾನ್ ಏನು ಕೆಲಸ ಮಾಡದೆ ಸುಮ್ನೆ ಇರಲ್ಲ. DSP ಮಾತ್ ನಂಬಿ ನೀವು ಕೂಡ ಅವ್ರ ಜೊತೆಲಿ ಸ್ವಲ್ಪ ರೂಡ್ ಆಗಿ ನಡ್ಕೋಬಿಟ್ರಿ. ಅವ್ರ ತರದ್ ಬುದ್ಧಿವಂತಿಕೆ ಇರೋರ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. DSP ಸೇರಿದಂತೆ ತುಂಬಾ ಜನ ಅಧಿಕಾರಿಗಳು ಅವ್ರನ್ನ ಏಣಿ ತರ ಯೂಸ್ ಮಾಡ್ಕೊಂಡಿದ್ರು. ಅದಿಯಮಾನ್ನ ಯೂಸ್ ಮಾಡ್ಕೊಂಡು ಬೇರೆಯವರು ಬೆಳೆದ್ರು. ಆದ್ರೆ ಇವ್ರನ್ನ ಮಾತ್ರ ಬೆಳೆಯಕ್ ಬಿಟ್ಟಿಲ್ಲ. ಒಂದು ಮುಖ್ಯವಾದ ಕೊಲೆ ಪ್ರಕರಣ. ಈಗ ಇರೋ DSP ಆಗ SI ಆಗಿದ್ರು. ಆ ಕೇಸ್ನ ಸಾಲ್ವ್ ಮಾಡಿದ್ದೆ ಅದಿಯಮಾನ್. ಆದ್ರೆ ಪೇಪರ್ ನಲ್ಲಿ ಕೇಸ್ನ ಸಾಲ್ವ್ ಮಾಡಿದ್ದು ಇನ್ಸ್ಪೆಕ್ಟರ್ ಗುಣಶೇಖರ್ ಅಂತ ಮೆನ್ಷನ್ ಆಗಿತ್ತು. ಹೀಗೆ ತುಂಬಾ ಜನ ಅವ್ರ ಬುದ್ಧಿವಂತಿಕೆನ ಬಳಸ್ಕೊಂಡು ಅವ್ರು ದೊಡ್ಡವರಾಗ್ಬಿಟ್ರು. ಆದ್ರೆ ಇವರು ಈಗ್ಲೂ SI ಆಗಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ಬೇಸತ್ತು ನೀವು ಯಾವುದೇ ಪ್ರಶ್ನೆ ಕೇಳಿದ್ರೂನು ಅವರು ಸರಿಯಾಗಿ ಉತ್ತರ ಕೊಡ್ತಾ ಇರ್ಲಿಲ್ಲ. ನೀವು ಬೇಕಾದ್ರೆ 2 ಕೊಲೆ ನಡೆದ ಸ್ಪಾಟ್ ನಲ್ಲಿ ಏನ್ನ ಕಂಡು ಹಿಡ್ದೆ ಅಂತ ಕೇಳಿ ನೋಡಿ. ಅವನ್ ತರದ ಅನಲೈಸರ್ನ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿಗೂ ಅನ್ನಿಸ್ತಾ ಇದೆ, ನಾನು DSP ಮಾತ್ ಕೇಳಿ ಅದಿಯಮಾನ್ ಜೊತೆಲಿ ರೂಢಾಗಿ ನಡ್ಕೋಬಿಟ್ನೇನೋ ಅಂತ. ನೆಕ್ಸ್ಟ್ ಡೇ ಲಕ್ಷ್ಮಿ DSPಗೆ ಹೇಳ್ತಾರೆ, ಈ ಮರ್ಡರ್ ಕೇಸ್ನ ಎಂಕ್ವೈರಿ ಮಾಡೋಕೆ ನಮ್ ಟೀಮ್ ನಲ್ಲಿ SI ಅದಿಯಮಾನ್ನ ಸೇರ್ಸ್ಕೋತೀವಿ. DSP ಒಪ್ಕೋತಾರೆ. ಈಗ ಲಕ್ಷ್ಮಿ ಅದಿಯಮಾನ್ನ ಕೇಳ್ತಾರೆ, ಸರ್ ಆ ದಿನ ನೀವು ಯಾಕೆ ಮರ್ಡರ್ ಸ್ಪಾಟ್ಗೆ ಹೋದಾಗ ತಲೆಗೆ ಹೊಡ್ಕೋತಾ ಇದ್ರಿ? ಅವತ್ತು ಕ್ರೈಮ್ ಸೀನ್ಗೆ ಹೋದಾಗ ಅಲ್ಲಿ ಫುಟ್ ಪ್ರಿಂಟ್ ಇದ್ರೂನು ಅದನ್ನ ನೋಡದೆ ಅದ್ರ ಮೇಲೆನೆ ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ರು. ಅದಕ್ಕೇನೆ ತಲೆಗೆ ಹೊಡ್ಕೊಂಡೆ. ಒಳಗಡೆಯಿಂದ ನೋಡ್ತಿದ್ದ ನಿಮ್ಗೆ ಅದು ಬೇರೆ ತರ ಕಂಡಿದೆ. 2 ಮನೇಲಿ ನಡೆದಿರೋ ಕೊಲೆ ಒಂದೇ ತರನೇ ಇದೆ. ಇದು ಕೂಡ ಗೊತ್ತಿಲ್ಲದೆ ಇವರೆಲ್ಲ ಕಳ್ತನ ಮಾಡಿ ಕೊಲೆ ಮಾಡಿರೋದಾಗಿ ಹೇಳ್ತಾ ಇದ್ದಾರೆ. ನನ್ ಪ್ರಕಾರ ಕೊಲೆ ಮಾಡಿರೋದು ಇಬ್ರು. ಕಟ್ ಮಾಡಿದ್ರೆ ಒಂದು ಫ್ಲಾಶ್ ಬ್ಯಾಕ್. 1995 ಆಂಧ್ರ ತಮಿಳುನಾಡು ಬಾರ್ಡರ್. ಯಾವ್ದೋ ಕೇಸ್ ನಲ್ಲಿ ಫಿಟ್ ಮಾಡೋಕೆ ಇಬ್ಬರನ್ನ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. MLA ಹೇಳ್ತಾರೆ, ಎಲೆಕ್ಷನ್ ಬೇರೆ ಹತ್ರ ಬಂತು, ಯಾರನ್ನಾದ್ರೂ ಫಿಟ್ ಮಾಡಿ ಕೇಸ್ನ ಕ್ಲೋಸ್ ಮಾಡು. ಇಲ್ಲ ಅಂದ್ರೆ ನಿನ್ ಕೆಲ್ಸನೂ ಹೋಗುತ್ತೆ, ನನ್ ಪದವಿನೂ ಹೋಗುತ್ತೆ. ಹೇಗಾದ್ರೂ ಈ ಕೇಸ್ನ ಕ್ಲೋಸ್ ಮಾಡು ಅಂತ. ಯಾವ್ದೋ ಕೇಸ್ ನಲ್ಲಿ ನಿಜವಾದ ಅಪರಾಧಿನ ಹಿಡಿಯೋಕಾಗ್ದೆ ಬೇರೆ ಯಾರ ಮೇಲಾದ್ರೂ ಆರೋಪ ಹೊರಿಸಿ ಕೇಸ್ನ ಕ್ಲೋಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಇದಕ್ಕೂ ಮುಂಚೆ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ ಅನ್ನುವ ಇಬ್ರು ಕೌನ್ಸಿಲರ್ ಜೊತೆಲಿ ಗಲಾಟೆ ಮಾಡ್ತಿದ್ರು ಅನ್ನೋದು ಗೊತ್ತಾಗಿ ಅವರಿಬ್ಬರನ್ನೇ ಅರೆಸ್ಟ್ ಮಾಡಿ ಕೇಸ್ ನಲ್ಲಿ ಫಿಟ್ ಮಾಡೋ ನಿರ್ಧಾರ ಮಾಡ್ತಾರೆ. ಇವರೇ ಸೂರ್ಯನಾರಾಯಣ ಅಂಡ್ ರವಿಶಂಕರ್. ಸೂರ್ಯನಾರಾಯಣಂಗೆ ಮದುವೆ ಆಗಿದೆ. ಇವ್ರ ಜೊತೆಲಿರೋ ಇನ್ನಿಬ್ರು ಯಾರಂದ್ರೆ ತಂಗಿ ಹಾಗೇನೆ ಮಾವ. ಪೊಲೀಸ್ನವರು ಅವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. ಸೂರ್ಯನಾರಾಯಣ ಅವ್ರ ವೈಫ್ ಬೇರೆ ಪ್ರೆಗ್ನೆಂಟ್. ಈಗ ಕತೆ ಪ್ರೆಸೆಂಟಿಗೆ ಬರುತ್ತೆ. ಅದಿಯಮಾನ್ ಹೇಳ್ತಿರೋ ಪ್ರಕಾರ ಈ ಕೊಲೆ ಮಾಡ್ತಿರೋದು ಇಬ್ರು. ಕ್ರೈಮ್ ಸೀನ್ ನಲ್ಲಿ 2 ಫುಟ್ ಪ್ರಿಂಟ್ ಸಿಕ್ಕಿದೆ. ವಿಕ್ಟಿಮ್ಸ್ಗೆ ಆಗಿರೋ ಗಾಯಗಳನ್ನ ನೋಡಿದ್ರೆ ಅದ್ರಲ್ಲೊಬ್ಬ ಲೆಫ್ಟಿ ಅನ್ಸುತ್ತೆ. ತಾಳಿ ಕಿತ್ತಿರೋ ಮಾರ್ಕ್ ನೋಡಿದಾಗ್ಲೂ ಗೊತ್ತಾಯ್ತು ಅವ್ರಿಬ್ರಲ್ಲೊಬ್ಬ ಖಂಡಿತ ಲೆಫ್ಟಿನೇ ಅಂತ.
ಇಷ್ಟು ರಿಸ್ಕ್ ತಗೊಂಡು ಕೊಲೆ ಮಾಡಿ ಚಿನ್ನಾಭರಣ ಹಾಗೇನೆ ಹಣ ಇದನ್ನೆಲ್ಲ ಹಂಗೆ ಬಿಟ್ಟು ಹೋಗಿದ್ದಾರೆ. ಅವರು ತಗೊಂಡೋಗಿರೋದು ತಾಳಿನ ಮಾತ್ರ. ಆಮೇಲೆ ಆ ಕ್ವಶನ್ ಮಾರ್ಕ್, ಅದು ಸತ್ತೋಗಿರೋರ್ಗ ಅಥವಾ ನಮ್ಗ ಅಂತ ಗೊತ್ತಿಲ್ಲ. ಮೇ ಬಿ ಆ ಕಿಲ್ಲರ್ ಸೈಕೋಪಾತ್ಗಳಾಗಿರ್ಬೋದು. ಆದಷ್ಟು ಬೇಗ ಅವರಿಬ್ಬರನ್ನ ಅರೆಸ್ಟ್ ಮಾಡಬೇಕು, ಇಲ್ಲ ಅಂದ್ರೆ ಇಡೀ ಸೊಸೈಟಿಗೆನೆ ಡೇಂಜರ್ ಅಂತ. ಇನ್ನು 1995 ನಲ್ಲಿ ಅರೆಸ್ಟ್ ಆಗಿದ್ದ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ ಈಗ ರಿಲೀಸ್ ಆಗಿರ್ತಾರೆ. ಇವತ್ತು ಜಾತ್ರೆ ಅಂತೆ, ನಮ್ಗೆ ಇದೇ ಒಳ್ಳೆ ಅವಕಾಶ ಅಂತ. ಇವರಿಬ್ಬರ ನಡವಳಿಕೆ ತುಂಬಾನೇ ಸಸ್ಪಿಷಿಯಸ್ ಆಗಿದೆ. ನೆಕ್ಸ್ಟ್ ಅದಿಯಮಾನ್ ಮತ್ತೆ ಕ್ರೈಮ್ ಸೀನ್ಗೆ ಹೋಗಿ ಕೊಲೆ ಯಾವ ರೀತಿ ನಡೆದಿರ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಸ್ಪೆಕ್ಟ್ ಬ್ಯಾಕ್ ಡೋರ್ ಇಂದಾನೆ ಒಳಗಡೆ ಬಂದು ಅಟ್ಯಾಕ್ ಮಾಡಿದ್ದಾನೆ. ನಿದ್ದೆಲಿರುವಾಗ್ಲೇ ಕೊಲೆ ಮಾಡಿರೋದ್ರಿಂದ ಅಕ್ಕಪಕ್ಕ ಇದ್ದವ್ರಿಗೆ ಗೊತ್ತಾಗಿಲ್ಲ. ಹಾಗೇನೆ ಫಿಂಗರ್ ಪ್ರಿಂಟ್ಸ್ ನ ಕಂಪ್ಲೀಟ್ಲಿ ವೈಪ್ ಮಾಡಿದ್ದಾರೆ. ಸದ್ಯಕ್ಕಂತೂ ಈ ಕೇಸ್ ನಲ್ಲಿ ಯಾವುದೇ ಲೀಡ್ ಸಿಕ್ಕಿಲ್ಲ. ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾರೆ, ಆದ್ರೆ ನೋ ಯೂಸ್. ಕಾಮನ್ ಥಿಂಗ್ ಏನಂದ್ರೆ ಕೊಲೆ ಮಾಡಿ ತಾಳಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಒಂದು ಕಳ್ತನ ಕೇಸ್ ನ ಡೀಲ್ ಮಾಡೋಕೆ ಹೋದಾಗ ಅದಿಯಮಾನ್ ಸ್ಟೇಷನ್ಗೆ ಕಾಲ್ ಮಾಡ್ತಾರೆ. ಆಗ ಕ್ರಾಸ್ ಟಾಕ್ ಆಗಿ ತೆಲುಗುನಲ್ಲಿ ಮಾತಾಡ್ತಾ ಇರೋದೆಲ್ಲ ಕೇಳ್ತಾ ಇದೆ. ಇದು ಆಂಧ್ರ ತಮಿಳ್ನಾಡು ಬಾರ್ಡರ್ ಆಗಿರೋದ್ರಿಂದ ಈ ತರ ಎಲ್ಲ ಆಗುತ್ತೆ ಅಂತ ಕಳ್ತನ ಆಗಿರೋ ಮನೆ ಅವರು ಹೇಳ್ತಾರೆ. ಏನೋ ಸ್ಟ್ರೈಕ್ ಆಗಿದ್ರಿಂದ ಸ್ಟೇಷನ್ಗೆ ಬಂದು ಕೆಲವು ಕೇಸ್ ಫೈಲ್ಸ್ ನ ಚೆಕ್ ಮಾಡ್ತಾರೆ. ನೆಕ್ಸ್ಟ್ ಲಕ್ಷ್ಮಿನ ಮೀಟ್ ಆಗಿ ಕಿಲ್ಲರ್ಸ್ ಆಂಧ್ರದವರು ಅನ್ಸುತ್ತೆ. ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದ್ದ ಬಿಡಿ ಪ್ಯಾಕೆಟ್ ನಲ್ಲಿ ತೆಲುಗುನಲ್ಲೇ ಬರ್ದಿತ್ತು. ರೋಡ್ ಕ್ರಾಸ್ ಮಾಡಿದ್ರೆ ಆ ಕಡೆ ಆಂಧ್ರ ಈ ಕಡೆ ತಮಿಳ್ನಾಡು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ಮರ್ಡರ್ ಮಾಡಿರೋ ಸಾಧ್ಯತೆ ಇದೆ. ನಾವು ಆಂಧ್ರನಲ್ಲಿ ವಿಚಾರಿಸಿ ಈ ತರದ ಸಿಮಿಲರ್ ಕೇಸಸ್ ಏನಾದ್ರೂ ರಿಜಿಸ್ಟರ್ ಆಗಿದ್ಯಾ ಅಂತ ಚೆಕ್ ಮಾಡಿದ್ರೆ ಏನಾದ್ರೂ ಲೀಡ್ ಸಿಗ್ಬೋದು ಅಂತ. ನೆಕ್ಸ್ಟ್ ಆಂಧ್ರ ಪೊಲೀಸ್ ಸ್ಟೇಷನ್ಗೆ ಹೋಗಿ ತಮಿಳ್ನಾಡಿನಲ್ಲಿ ನಡೆದಿರೋ ಕೊಲೆ ಬಗ್ಗೆ ಹಾಗೇನೆ ಆ ಪ್ಯಾಟರ್ನ್ ಬಗ್ಗೆ ಕೂಡ ಹೇಳಿದಾಗ ಇಲ್ಲಿ ಕೂಡ ಸೇಮ್ ಪ್ಯಾಟರ್ನ್ ನಲ್ಲಿ ಬರೋಬ್ಬರಿ 76 ಕೊಲೆಗಳು ನಡೆದಿದೆ ಅನ್ನೋದು ಗೊತ್ತಾಗುತ್ತೆ. ಇದ್ರಿಂದ ಲಕ್ಷ್ಮಿ ಹಾಗೇನೆ ಅದಿಯಮಾನ್ಗೆ ಶಾಕ್ ಆಗುತ್ತೆ. 76 ಕೊಲೆ ನಡೆದ್ರೂ ಕಿಲ್ಲರ್ನ ಪತ್ತೆ ಹಚ್ಚೋಕೆ ಆಗಿಲ್ಲ, ಯಾಕಂದ್ರೆ ಯಾವುದೇ ಕ್ಲೂ ಸಿಕ್ಕಿಲ್ವಂತೆ. ಈಗ ಇನ್ನೊಂದು ಕೊಲೆ ನಡೆದಿರೋದಾಗಿ ಲಕ್ಷ್ಮಿಗೆ ಕಾಲ್ ಬರುತ್ತೆ. ಸೊ ಅವ್ರನ್ನ ತಮಿಳ್ನಾಡುಗೆ ಕಳಿಸಿ ಫಸ್ಟ್ ಕೊಲೆ ನಡೆದಿರೋ ಜಾಗಕ್ಕೆ ಲೋಕಲ್ ಇನ್ಸ್ಪೆಕ್ಟರ್ ಜೊತೆಲಿ ಅದಿಯಮಾನ್ ಹೋಗ್ತಾರೆ. ಈ ಮರ್ಡರ್ ಬಗ್ಗೆ ಪೊಲೀಸ್ ಎಂಕ್ವೈರಿ ನಡೀತಾ ಇರೋ ವಿಷಯ ಗೊತ್ತಾಗಿ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ಗೆ ಗಾಬರಿ ಆಗುತ್ತೆ. ಇನ್ನು ಎಂಕ್ವೈರಿ ಮುಗಿಸಿ ಹೊರಡುವಾಗ ಗಾಡಿ ರಿಪೇರಿ ಆಗಿದ್ರಿಂದ ಅದಿಯಮಾನ್ ಹಾಗೇನೆ ಡ್ರೈವರ್ ಪಕ್ಕದಲ್ಲಿದ್ದ ಒಂದು ಮನೆಯಲ್ಲಿ ಇವತ್ ರಾತ್ರಿ ಉಳ್ಕೋತೀವಿ ಅಂತ ಹೇಳ್ತಾರೆ. ಆ ಮನೇಲಿದ್ದ ಹುಡುಗಿ ಇವರಿಬ್ಬರನ್ನ ನೋಡಿ ಸಡನ್ ಆಗಿ ಬಿದ್ದೋಗ್ತಾಳೆ. ಅವಳಿಗೆ ಪಿಡ್ಸ್ ಬಂದಿದೆ ಅನ್ಸುತ್ತೆ. ಅದಿಯಮಾನ್ ಹುಡುಗಿಗೆ ಹೆಲ್ಪ್ ಮಾಡಿ ನಾರ್ಮಲ್ ಆಗೋ ತರ ಮಾಡ್ತಾರೆ. ಆ ಹುಡುಗಿಗೆ ಸ್ವಲ್ಪ ಮಾನಸಿಕ ಕಾಯಿಲೆ ಇರೋದ್ರಿಂದ ಪದೇ ಪದೇ ಈ ತರ ಆಗ್ತಾ ಇರುತ್ತೆ ಅಂತ ಅಜ್ಜಿ ಹೇಳ್ತಾರೆ. ಆಕ್ಚುಲಿ ಇವರಿಬ್ರು ಸ್ಟೇ ಆಗಿರೋ ಮನೆ ಯಾರ್ದು ಗೊತ್ತಾ? ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ದು. ಅವರಿಬ್ರು ಬೆಳಗ್ಗೆ ಮನೆಗ್ ಬರ್ತಾರೆ. ರಾತ್ರಿ ಇವ್ರನ್ನ ನೋಡಿ ಅನ್ಕಾನ್ಶಿಯಸ್ ಆಗಿದ್ದ ಹುಡುಗಿ ಇವರಿಬ್ರು ತಂಗಿ ಅಂತೆ. ಈಗ ಗೊತ್ತಾಗೋದು ಏನಂದ್ರೆ ತಮಿಳ್ನಾಡಿನಲ್ಲಿ 2 ಕೊಲೆ ಹಾಗೇನೆ ಆಂಧ್ರನಲ್ಲಿ 76 ಕೊಲೆಗಳನ್ನ ಮಾಡಿ ತಾಳಿ ಕಿತ್ಕೊಂಡು ಹೋಗ್ತಾ ಇದ್ದ ಕಿಲ್ಲರ್ಸ್ ಬೇರೆ ಯಾರು ಅಲ್ಲ, ಇದೇ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್. ಮೋಟಿವ್ ಏನು ಅನ್ನೋದು ಗೊತ್ತಿಲ್ಲ. ಇವರಿಬ್ಬರೇ ಕಿಲ್ಲರ್ಸ್ ಅಂತ ಸದ್ಯಕ್ಕೆ ಅದಿಯಮಾನ್ಗೆ ಗೊತ್ತಾಗಿಲ್ಲ. ನಮ್ ಬಗ್ಗೆ ಅವ್ರಿಗೆ ಏನಾದ್ರೂ ಗೊತ್ತಾಗಿದ್ರೆ ಅವರಿಬ್ಬರನ್ನ ಇಲ್ಲೇ ಸಾಯಿಸ್ಬಿಡೋಣ ಅಂತಿದ್ದಾರೆ. ತಂಗಿಗೆ ಹೆಲ್ಪ್ ಮಾಡಿರೋ ವಿಷಯ ಗೊತ್ತಾಗಿ ಫಸ್ಟ್ ಊಟ ಹಾಕ್ತಾರೆ. ಡ್ರೈವರ್ ಮರ್ಡರ್ ಕೇಸ್ ವಿಷಯವಾಗಿ ಬಂದಿದ್ದೀವಿ ಅಂದಾಗ್ಲೇ ಇವ್ರಿಬ್ರಿಗೆ ಗೊತ್ತಾಗುತ್ತೆ ನಮ್ಮನ್ನೇ ಹುಡ್ಕೊಂಡು ಇವ್ರು ಬಂದಿರೋದು ಅಂತ. ಅದಿಯಮಾನ್ ಹೇಳ್ತಾರೆ, ನಿನ್ ತಂಗಿಗೇನು ಮಾನಸಿಕ ಕಾಯಿಲೆ ಇದೆ, ಒಂದ್ಸಲ ನಮ್ ಮನೆ ಕರ್ಕೊಂಡ್ ಬಾ, ಬ್ರೈನ್ ಸರ್ಜನ್ ಹತ್ರ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ನಿನ್ ತಂಗಿ ಸರಿ ಹೋಗ್ತಾಳೆ ಅಂತ. ನಿನ್ನೆ ರಾತ್ರಿ ನಮ್ನ ನೋಡಿದ ತಕ್ಷಣನೇ ಪಾಪ ಅನ್ಕಾನ್ಶಿಯಸ್ ಆಗಿ ಬಿದ್ದೋದ್ಲು. ಅವರಿಬ್ರು ಹೋದ್ಮೇಲೆ ರವಿಶಂಕರ್ ಹೇಳ್ತಾನೆ, ಇಲ್ಲಿ 76 ಕೊಲೆ ಮಾಡಿದ್ರೂನು ನಮ್ನ ಹಿಡಿಯೋಕ್ ಆಗಿಲ್ಲ. ಆದ್ರೆ ತಮಿಳ್ನಾಡು ಬಾರ್ಡರ್ ನಲ್ಲಿ 2 ಕೊಲೆ ಮಾಡಿದ ತಕ್ಷಣ ಬಾರ್ಡರ್ ಪೊಲೀಸ್ ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಖಂಡಿತ ಒಂದಲ್ಲ ಒಂದಿನ ನಾವು ಸಿಗಾಕೋತೀವಿ. ಸೊ ನಮ್ಮಿಬ್ಬರನ್ನ ಆಂಧ್ರ ಪೊಲೀಸ್ ಹಾಗೇನೆ ತಮಿಳ್ನಾಡು ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅಂತ. ಇನ್ನು ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ ತಮಿಳ್ನಾಡು ಆಂಧ್ರ ಬಾರ್ಡರ್ ನಲ್ಲಿ ನಿರಂತರವಾಗಿ ಕೊಲೆ ಮಾಡ್ತಾ ಇರೋದ್ರಿಂದ ಮೀಡಿಯಾದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಒತ್ತಡ ಹೇರ್ತಾರೆ. ಪೊಲೀಸ್ನವರು ಫಸ್ಟ್ ಜನರನ್ನ ಅಲರ್ಟ್ ಮಾಡ್ತಾರೆ. ಇದನ್ನೆಲ್ಲ ಗುಂಪಲ್ಲಿದ್ದ ರವಿಶಂಕರ್ ಹಾಗೇನೆ ಸೂರ್ಯನಾರಾಯಣ ಕೇಳಿಸ್ಕೊತಾರೆ. ಇನ್ನು ಅದಿಯಮಾನ್ ಮತ್ತೆ ಆಂಧ್ರದಲ್ಲಿ ಎಂಕ್ವೈರಿ ಮಾಡಿದಾಗ 95 ನಲ್ಲಿ ಊರಿನ ಕೌನ್ಸಿಲರ್ನ ಯಾರೋ ಕೊಲೆ ಮಾಡ್ಬಿಟ್ರಂತೆ. ಆ ಕೇಸ್ ನಲ್ಲಿ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ನ ಅರೆಸ್ಟ್ ಮಾಡಿದ್ರು. ಅವರಿಬ್ಬರು ವಿರುದ್ಧ ಸಾಕ್ಷಿ ಹೇಳಿದ್ದ 7 ಜನ ಸೇರಿದಂತೆ ಊರಿನ ಮುಖ್ಯಸ್ಥ ಕೂಡ ನಿಗೂಢವಾಗಿ ಸತ್ತೋದ್ರಂತೆ. ಕೆಲವು ವರ್ಷಗಳ ನಂತರ ಅರೆಸ್ಟ್ ಆಗಿದ್ದ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ನ ಜೈಲಿನಿಂದ ಬಿಡುಗಡೆ ಮಾಡಿದ್ರಂತೆ. ಕಟ್ ಮಾಡಿದ್ರೆ ಇವರಿಬ್ರು ಮತ್ತೊಂದು ಕೊಲೆ ಮಾಡೋದಕ್ಕೆ ಮುಂದಾಗ್ತಾರೆ. ಇನ್ನೊಂದು ಜೋಡಿ ಕೊಲೆ ನಡೆದಿರೋ ವಿಷಯ ಗೊತ್ತಾಗಿ ಲಕ್ಷ್ಮಿ ಕ್ರೈಮ್ ಸೀನಿಗೆ ಬರ್ತಾರೆ. ಗಂಡನ್ ಸಾಯಿಸಿ ಹೆಂಡ್ತಿನ ಗದ್ದೆಲ್ ಬಿಸಾಡಿರ್ತಾರೆ. ಅವ್ರಿಗೆ ಜೀವ ಇದೆ ಅನ್ನೋದು ಗೊತ್ತಾದ್ಮೇಲೆ ಪೊಲೀಸ್ನವರು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅಲರ್ಟ್ ಮಾಡಿದ್ರು ಕೊಲೆ ನಡೆದಿದೆ ಅಂದ್ರೆ ಪಕ್ಕದಲ್ಲೇ ಎಲ್ಲೋ ಕಿಲ್ಲರ್ಸ್ ಇದ್ದಾರೆ, ಹೋಗ್ ಹುಡುಕಿ ಅಂತ ಲಕ್ಷ್ಮಿ ಹೇಳ್ತಾರೆ.
ಈ ಕೇಸ್ನ ಸಾಲ್ವ್ ಮಾಡೋಕೆ ಪೊಲೀಸ್ನವರು ಊರಿನ ಜನರ ಸಹಾಯ ಕೇಳಿದ್ರು. ಅದೇ ಗುಂಪಲ್ಲೇ ಇವರಿಬ್ರು ಕೂಡ ಇರೋದ್ರಿಂದ ಪೊಲೀಸರು ಪ್ಲಾನ್ ನ ಮೊದ್ಲೇ ತಿಳ್ಕೊಂಡು ಕೊಲೆಗಳನ್ನ ಮಾಡ್ತಾ ಇದ್ದಾರೆ. ರೀಸೆಂಟ್ಲಿ ಕೊಲೆ ನಡೆದಾಗ ಗಂಡನ್ನ ಸಾಯಿಸಿ ಹೆಂಡ್ತಿನ ಗದ್ದೆಲಿ ಬಿಸಾಡಿದ್ರು ಅಲ್ವಾ, ಆ ಲೇಡಿನೇ ಎಂಕ್ವೈರಿ ಮಾಡ್ತಾರೆ. ನಾನು ಹಾಗೇನೆ ನನ್ ಗಂಡ ಒಳಗಡೆ ಇದ್ವಿ. ಆಗ ಇಬ್ರು ಒಳಗಡೆ ನುಗ್ಗಿ ನಮ್ಮ ಮೇಲೆ ದಾಳಿ ಮಾಡಿದ್ರು. ನನ್ನ ಗದ್ದೆಲ್ ಬಿಸಾಡಿ ಪೊಲೀಸ್ನವ್ರಿಗೆ ಹೇಳು, ನಾವು ಇನ್ನೂ ಕೊಲೆಗಳನ್ನ ಮಾಡ್ತೀವಿ, ಅವರಿಂದ ಆದ್ರೆ ನಮ್ನ ತಡೆಯೋ ಕೇಳು ಅಂದ್ರು. ಸೊ ಲಕ್ಷ್ಮಿ ಕನ್ಫರ್ಮ್ ಆಗುತ್ತೆ ಆ ಕಿಲ್ಲರ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಚಾಲೆಂಜ್ ಮಾಡ್ತಿದ್ದಾರೆ ಅಂತ. ಹಾಗೇನೆ ಇದೇ ಫಸ್ಟ್ ಟೈಮ್ ಅವರಿಬ್ರು ಫಿಂಗರ್ ಪ್ರಿಂಟ್ಸ್ ಕ್ರೈಮ್ ಸೀನ್ ನಲ್ಲಿ ಸಿಕ್ಕಿದೆ ಅಂತ ಮಾಹಿತಿ ಸಿಗುತ್ತೆ. ಈ ವಿಷಯನ ಲಕ್ಷ್ಮಿ ಅದಿಯಮಾನ್ಗೂ ಕಾಲ್ ಮಾಡಿ ಹೇಳ್ತಾರೆ. ಇನ್ನು ಅದಿಯಮಾನ್ ಮಾಡಿದ್ದ ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾಗಿರೋದು ಏನಂದ್ರೆ, ಫಸ್ಟ್ ಕೊಲೆ ನಡೆದಿರೋದು ಬಾಬುನಗರ್ ನಲ್ಲಿ. ಅದು ಸೂರ್ಯನಾರಾಯಣ ರವಿಶಂಕರ್ನ ಊರು. 95 ನಲ್ಲಿ ಕೊಲೆ ಆಗಿದ್ದ ಕೌನ್ಸಿಲರ್ ಕೂಡ ಅದೇ ಊರ್ನವ್ರೆ. ಈ ಕೇಸಲ್ಲಿ ಸಾಕ್ಷಿ ಹೇಳಿದ್ದ ಊರಿನ ಮುಖ್ಯಸ್ಥನೇ ಮೊದಲನೇ ಬಲಿಯಾಗಿರೋದು. ಈ ಕೊಲೆಗಳು ಅವರಿಬ್ರು ಜೈಲಿಂದ ಹೊರಗಡೆ ಬಂದ ಮೇಲೆನೆ ನಡೀತಾ ಇದೆ. ಕೌನ್ಸಿಲರ್ ಕೊಲೆ ಕೇಸ್ನಲ್ಲಿ ಸೂರ್ಯನಾರಾಯಣ ರವಿಶಂಕರ್ ವಿರುದ್ಧ ಸಾಕ್ಷಿ ಹೇಳಿರೋದು ಟೋಟಲ್ 10 ಜನ. ಅವ್ರನ್ನೆಲ್ಲ ಸಾಯಿಸಿ ಇನ್ನು 76 ಕೊಲೆ ಅಂಡ್ ತಮಿಳುನಾಡು ಆಂಧ್ರ ಬಾರ್ಡರ್ ನಲ್ಲಿ 4 ಕೊಲೆ ಮಾಡಿದ್ದಾರೆ ಅಂತ. ಸೊ ಸೂರ್ಯನಾರಾಯಣ ಹಾಗೇನೆ ರವಿಶಂಕರ್ ಇದ್ದ ಸೆಂಟ್ರಲ್ ಜೈಲಿಗೆ ಹೋಗಿ ವಿಚಾರಿಸಿದ್ರೆ ನಮ್ಗೆ ಅವರಿಬ್ರು ಬಗ್ಗೆ ಲೀಡ್ ಸಿಗ್ಬೋದು ಅಂತ. ಇನ್ನು ಲಕ್ಷ್ಮಿ ಲಾಸ್ಟ್ ಮರ್ಡರ್ ನಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ನ ಆಂಧ್ರ ಪೊಲೀಸ್ಗೆ ಕೊಟ್ಟು ಚೆಕ್ ಮಾಡೋದಕ್ಕೆ ಹೇಳ್ತಾರೆ. ನೋಡಿದ್ರೆ ಅದೇ ಜೈಲಲ್ಲಿ ಕೋಳಿ ಕಳ್ತನ ಮಾಡಿದ್ರು ಅಂತ ಸೂರ್ಯನಾರಾಯಣ ರವಿಶಂಕರ್ನ ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಆ ಕೊಲೆನ ಮಾಡ್ತಾ ಇರೋದು ಇವರೇ ಅಂತ ಯಾರಿಗೂ ಗೊತ್ತಿಲ್ಲ. ಅದಿಯಮಾನ್ ಜೊತೆಲಿ ಇವ್ರ ಮನೇಲಿ ಆ ದಿನ ರಾತ್ರಿ ಸ್ಟೇ ಆಗಿದ್ದ ಡ್ರೈವರ್ ಇವ್ರಿಬ್ಬರನ್ನ ನೋಡಿ ವಿಚಾರಿಸಿದಾಗ ಅವರಿಬ್ರು ಕೋಳಿ ಕಳ್ತನದ ಕೇಸ್ ಅಲ್ಲಿ ಅರೆಸ್ಟ್ ಆಗಿರೋದು ಗೊತ್ತಾಗುತ್ತೆ. ಆಮೇಲೆ ಡ್ರೈವರ್ ಅವರಿಬ್ಬರನ್ನ ನಮ್ಗೆ ಚೆನ್ನಾಗ್ ಗೊತ್ತು, ಆ ದಿನ ರಾತ್ರಿ ಗಾಡಿ ರಿಪೇರಿ ಆದಾಗ ಅವ್ರ ಮನೇಲೆ ನಾವು ಸ್ಟೇ ಆಗಿದ್ವಿ, ಪಾಪ ಅವ್ರ ತಂಗಿಗೆ ಹುಷಾರಿಲ್ಲ, ಇವ್ರನ್ನ ಬಿಟ್ ಕಳ್ಸಿ ಅಂತ. ಸೊ ಇವ್ರ ಮಾತ್ ಕೇಳಿ ಅವ್ರಿಬ್ಬರನ್ನ ರಿಲೀಸ್ ಮಾಡ್ತಾರೆ. ಹೋಗೋಕು ಮುಂಚೆ ಫಿಂಗರ್ ಪ್ರಿಂಟ್ಸ್ ಕೊಟ್ಟು ಹೋಗೋದಕ್ಕೆ ಹೇಳ್ತಾರೆ. ಅಷ್ಟರಲ್ಲಿ ಅದಿಯಮಾನ್ ಲಕ್ಷ್ಮಿಗೆ ಕಾಲ್ ಮಾಡಿ 95 ನಲ್ಲಿ ಕೌನ್ಸಿಲರ್ ಕೊಲೆ ಪ್ರಕರಣದಲ್ಲಿ ಸೂರ್ಯನಾರಾಯಣ ರವಿಶಂಕರ್ ಅಂತ ಇಬ್ಬರನ್ನ ಅರೆಸ್ಟ್ ಮಾಡಿದ್ರು. ಅವರಿಬ್ರು ರಿಲೀಸ್ ಆದ್ಮೇಲೆ ಸಾಕ್ಷಿ ಹೇಳಿದ್ದ ಊರಿನ ಮುಖ್ಯಸ್ಥ ಸೇರಿದಂತೆ ಟೋಟಲ್ 10 ಜನರನ್ನ ಕೊಲೆ ಮಾಡಿದ್ದಾರೆ ಅಂತ. ಫಸ್ಟ್ 10 ಜನರನ್ನ ರಿವೆಂಜ್ಗೋಸ್ಕರ ಕೊಲೆ ಮಾಡಿದ್ದಾರೆ. ಆಮೇಲೆ ಯಾಕೆ ನಿರಂತರವಾಗಿ ಕೊಲೆ ಮಾಡಿ ಈಗ ಆಂಧ್ರ ತಮಿಳುನಾಡು ಬಾರ್ಡರ್ ನಲ್ಲೂ ಕೊಲೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಬ್ರು ಬುದ್ಧಿವಂತಿಕೆಯಿಂದ ಊರಿನ ಮುಖ್ಯಸ್ಥನ್ನ ಸಾಯಿಸಿದ ಮೇಲೆ ಬಾಕಿ ಅವ್ರನ್ನ ಸ್ವಲ್ಪ ಗ್ಯಾಪ್ ತಗೊಂಡು ಕೊಲೆ ಮಾಡಿದ್ದಾರೆ. ಅದಕ್ಕೇನೆ ಪೊಲೀಸ್ನವ್ರಿಗೆ ಅವ್ರನ್ನ ಕಂಡು ಹಿಡಿಯೋಕ್ಕಾಗಿಲ್ಲ. ನಾನೀಗ ಸೆಂಟ್ರಲ್ ಜೈಲಿಂದ ಸೂರ್ಯನಾರಾಯಣ ರವಿಶಂಕರ್ನ ಕೇಸ್ ಫೈಲ್ ತಗೊಂಡು ಬರ್ತೀನಿ ಅಂತ. ಈ ಕಡೆ ಆಂಧ್ರ ಸ್ಟೇಷನ್ ನಲ್ಲಿ 97 ನಲ್ಲಿ ನಡೆದ ಮೊದಲನೇ ಕೊಲೆಯ ಸಸ್ಪೆಕ್ಟ್ ಇದ್ದಾನಲ್ಲ, ಅವನ್ ಫಿಂಗರ್ ಪ್ರಿಂಟ್ಸ್ ಜೊತೆಲಿ ಮ್ಯಾಚ್ ಆಗುತ್ತಾ ಅಂತ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದ ವ್ಯಕ್ತಿ ಲಕ್ಷ್ಮಿಗೆ ಹೇಳ್ತಾರೆ, ಈಗ ಸ್ವಲ್ಪ ಹೊತ್ತಿನ ಹಿಂದೆ ಇಬ್ಬರನ್ನ ರಿಲೀಸ್ ಮಾಡಿದ್ರಿ ಅಲ್ವಾ, ಅವರಿಬ್ರೆ ನಿಜವಾದ ಕಿಲ್ಲರ್ಸ್. ಅವರಿಬ್ರು ಫಿಂಗರ್ ಪ್ರಿಂಟ್ಸ್ 97 ಹಾಗೇನೆ ರೀಸೆಂಟ್ಲಿ ಕೊಲೆ ನಡೆದಾಗ ಮರ್ಡರ್ ಸ್ಪಾಟ್ ನಲ್ಲಿ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಜೊತೆಲಿ ಮ್ಯಾಚ್ ಆಗ್ತಿದೆ ಅಂತ. ಇದನ್ ಕೇಳಿ ಲಕ್ಷ್ಮಿ ಸೇರಿದಂತೆ ಎಲ್ರಿಗೂ ಗಾಬರಿ ಆಗುತ್ತೆ. ಈ ಕಡೆ ಸೆಂಟ್ರಲ್ ಜೈಲ್ ನಲ್ಲಿ ಕೇಸ್ ಫೈಲ್ ಚೆಕ್ ಮಾಡಿದಾಗ ಫೋಟೋಸ್ ನೋಡಿ ಅದಿಯಮಾನ್ಗೂ ಶಾಕ್ ಆಗುತ್ತೆ. ಹಾಗಾದ್ರೆ ಇವರಿಬ್ರೆ ಸೂರ್ಯನಾರಾಯಣ ರವಿಶಂಕರ್, ನಾವು ಹುಡುಕ್ತಾ ಇರೋ ಕಿಲ್ಲರ್ಸ್ ಇವರೇ, ನಾವು ಹುಡುಕ್ತಾ ಇದ್ದ ಕಿಲ್ಲರ್ಸ್ ಮನೇಲಿ ಆ ದಿನ ರಾತ್ರಿ ಸ್ಟೇ ಆಗಿದ್ವಿ ಅಂತ. ಈ ವಿಷಯನ ಲಕ್ಷ್ಮಿಗೆ ಕಾಲ್ ಮಾಡಿ ಹೇಳಿದಾಗ ಅವರಿಬ್ಬರನ್ನ ಈಗ ಅಷ್ಟೇ ರಿಲೀಸ್ ಮಾಡಿದ ವಿಷಯನ ಲಕ್ಷ್ಮಿ ಕೂಡ ಹೇಳ್ತಾರೆ. ಇನ್ನು 95 ನಲ್ಲಿ ಅವರಿಬ್ಬರನ್ನ ಫಿಟ್ ಮಾಡಿ ಜೈಲಿಗೆ ಕಳಿಸಿದ ಇನ್ಸ್ಪೆಕ್ಟರ್ ಹಾಗೇನೆ MLAಗೆ ಗಾಬರಿ ಆಗುತ್ತೆ. ಈಗ ಸೂರ್ಯನಾರಾಯಣ ರವಿಶಂಕರ್ನ ತಮಿಳುನಾಡು ಪೊಲೀಸ್ನವರು ಅರೆಸ್ಟ್ ಮಾಡಿದ್ರೆ ಖಂಡಿತ ನಾವು ಸಿಗಾಕೋತೀವಿ ಅಂತ. ಹಾಗೇನೆ ಇನ್ಸ್ಪೆಕ್ಟರ್ ರೆಡ್ಡಿ ಅದಿಯಮಾನ್ ಹಾಗೇನೆ ಲಕ್ಷ್ಮಿಗೆ ಬೈತಾರೆ, ಅವರಿಬ್ಬರನ್ನ ಯಾಕೆ ರಿಲೀಸ್ ಮಾಡಿದ್ರಿ, ಅಷ್ಟೇ ಅಲ್ಲದೆ ಅಪರಾಧಿ ಮನೇಲೆ ಸ್ಟೇ ಆಗಿದ್ರಂತಲ್ಲ ಅಂತ. 76 ಕೊಲೆ ನಡೆದಿದೆ. ಕೌನ್ಸಿಲರ್ ಮರ್ಡರ್ ಕೇಸ್ಗೂ ಕೊಲೆಗಳಿಗೂ ಲಿಂಕ್ ಇದೆಯಾ ಅಂತ ನಿಮ್ಮಿಂದ ಕಂಡು ಹಿಡಿಯೋಕ್ಕಾಗಿಲ್ಲ. ಆದ್ರೆ ರೆಡ್ಡಿ ಈ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಅದಿಯಮಾನ್ ಲಕ್ಷ್ಮಿಗೆ ಹೇಳ್ತಾರೆ, ಇವರು ಅವರಿಬ್ಬರನ್ನ ಹಿಡಿಯೋಕು ಮುಂಚೆ ನಾವು ಅವ್ರನ್ನ ಹಿಡಿಬೇಕು. ಕೊಲೆ ಮಾಡಿರೋದು ಅವರೇ ಆಗಿರ್ಬೋದು, ಆದ್ರೆ ಅದಕ್ಕೆ ಕಾರಣ ಇನ್ಸ್ಪೆಕ್ಟರ್ ರೆಡ್ಡಿನೇ ಅಂತ. ಕೊನೆಗೂ ಸೂರ್ಯನಾರಾಯಣ್ನ ಟ್ರ್ಯಾಪ್ ಮಾಡಿ ಲಕ್ಷ್ಮಿ ಅಂಡ್ ಟೀಮ್ ಅರೆಸ್ಟ್ ಮಾಡ್ತಾರೆ. ಆಂಧ್ರ ಪೊಲೀಸ್ ಇವ್ರನ್ನ ತಡೆಯೋದಕ್ಕೆ ಟ್ರೈ ಮಾಡ್ತಾರೆ, ಆದ್ರೆ ಆಗಲ್ಲ. ಯಾಕಂದ್ರೆ ಅವನ್ನ ಹಿಡಿದು ತಮಿಳುನಾಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬರ್ತಾರೆ. ಅಷ್ಟರಲ್ಲಿ 95 ನಲ್ಲಿ ಕೌನ್ಸಿಲರ್ ನ ಕೊಲೆ ಮಾಡಿಸಿದ್ದ ಆಂಧ್ರ MLA ಈಗ ಮಿನಿಸ್ಟರ್. ಈಗ ಅವರು ತಮಿಳುನಾಡುನಲ್ಲಿರೋ ಒಬ್ರು ಪೊಲಿಟಿಷಿಯನ್ ಗೆ ಕಾಲ್ ಮಾಡಿ ಪಳ್ಳಿಪಟ್ಟು ಪೊಲೀಸ್ ಸ್ಟೇಷನ್ ನಲ್ಲಿ ಒಬ್ಬ ಅಪರಾಧಿ ಇದ್ದಾನೆ, ಅವನ್ನ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಸು ಅಂತ.
ಟ್ರ್ಯಾಪ್ ಸೆಟ್ ಮಾಡಿದಾಗ ರವಿಶಂಕರ್ನ ಆಂಧ್ರ ಪೊಲೀಸ್ನವರು ಅರೆಸ್ಟ್ ಮಾಡಿದ್ರೆ ಸೂರ್ಯನಾರಾಯಣ್ನ ಲಕ್ಷ್ಮಿ ಅಂಡ್ ಟೀಮ್ ಅರೆಸ್ಟ್ ಮಾಡಿರ್ತಾರೆ. ಈಗ ಅವರಲ್ಲೊಬ್ಬ ಸತ್ಯನ ಬಾಯ್ ಬಿಟ್ರೆ ಇನ್ಸ್ಪೆಕ್ಟರ್ ರೆಡ್ಡಿ ಹಾಗೇನೆ ಈಗ ಮಿನಿಸ್ಟರ್ ಆಗಿರೋ ವ್ಯಕ್ತಿ ಸಿಗಾಕೋತಾರೆ. ಅದಕ್ಕೆ ಇವರು ಸೂರ್ಯನಾರಾಯಣ್ನ ಅರೆಸ್ಟ್ ಮಾಡಿದಾಗ ಆಂಧ್ರ ಪೊಲೀಸ್ ಇವ್ರ ಗಾಡಿನ ತಡೆದು ಇಬ್ಬರನ್ನ ಆಂಧ್ರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದಕ್ಕೆ ಪ್ಲಾನ್ ಮಾಡಿದ್ರು. ಆದ್ರೆ ಅದು ಆಗಿಲ್ಲ. ಈಗ ಅದಿಯಮಾನ್ ಸೂರ್ಯನಾರಾಯಣ್ನ ಕೇಳ್ತಾರೆ, ನಿಮ್ ತಂಗಿ ಬಗ್ಗೆ ಚಿಂತೆ ಮಾಡಬೇಡ, ನಾನು ಅವಳನ್ನ ನೋಡ್ಕೋತೀನಿ, ನಿಜ ಹೇಳು ಅಂತ. ಆ ಇನ್ಸ್ಪೆಕ್ಟರ್ ರೆಡ್ಡಿಯಿಂದಾನೆ ನಾವು ಈ ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದ ನಮ್ಮನ್ನ ಕೌನ್ಸಿಲರ್ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಮಾಡಿದ್ರು. ತಪ್ಪೊಪ್ಕೊಳ್ದೆ ಇದ್ದಾಗ ತುಂಬಾನೇ ಹಿಂಸೆ ಕೊಟ್ರು. ನಮ್ ಕಣ್ ಮುಂದೆನೆ ನನ್ ತಂಗಿ ಮೇಲೆ ಹಾಗೇನೆ ಹೆಂಡತಿ ಮೇಲೆ ಅಬ್ಯೂಸ್ ಮಾಡಿ ನನ್ ಹೆಂಡತಿ ಗರ್ಭಿಣಿ ಅಂತಾನು ನೋಡದೆ ತುಂಬಾನೇ ಹಿಂಸೆ ಕೊಟ್ರು. ನಮ್ ಕುಟುಂಬದಲ್ಲಿ ಯಾರು ಕೂಡ ಇಲ್ಲಿ ತನಕ ಬಂಗಾರದ ತಾಳಿನ ಹಾಕೊಂಡೇ ಇಲ್ಲ. ನಾನು ನನ್ನ ಹೆಂಡತಿಗೋಸ್ಕರ ಬಂಗಾರದ ತಾಳಿನ ಮಾಡಿಸಿದ್ದೆ, ಅದನ್ನ ನನ್ ಕಣ್ ಮುಂದೆನೆ ಕಿತ್ಬಿಟ್ರು. ಇದೇ ಟೆನ್ಷನ್ ನಲ್ಲಿ ನಮ್ಮ ಮಾವ ಹಾಗೇನೆ ಹೆಂಡತಿ ಇಬ್ರು ಆತ್ಮಹತ್ಯೆ ಮಾಡ್ಕೋಬಿಟ್ರು. ಈ ಘಟನೆ ನಂತರ ತಂಗಿ ಮಾನಸಿಕ ಕಾಯಿಲೆಗೆ ತುತ್ತಾದ್ಲು. ಊರಿನ ಜನ ಮುಖ್ಯಸ್ಥನ್ ಮಾತ್ ಕೇಳಿ ನಮ್ ವಿರುದ್ಧನೇ ಸಾಕ್ಷಿ ಹೇಳಿದ್ರು, ನಾವೇ ಕೌನ್ಸಿಲರ್ನ ಕೊಲೆ ಮಾಡಿದ್ದು ಅಂತ. ಅದಕ್ಕೆ ರಿಲೀಸ್ ಆದ್ಮೇಲೆ ಫಸ್ಟ್ ಊರಿನ ಮುಖ್ಯಸ್ಥ ಹಾಗೇನೆ ಅವನ ಹೆಂಡತಿನ ಸಾಯಿಸಿ ತಾಳಿನ ಕಿತ್ಕೊಂಡು ಹೋದ್ವಿ. ಆಮೇಲೆ ಇದೇ ಪ್ಯಾಟರ್ನ್ ನಲ್ಲಿ ತುಂಬಾ ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಇನ್ನು ಗೋಡೆ ಮೇಲೆ ಕ್ವಶನ್ ಮಾರ್ಕ್ ಹಾಕಿದ್ದು ಅದು ಆಂಧ್ರ ಪೊಲೀಸ್ಗೋಸ್ಕರ, ನಮ್ ಕುಟುಂಬಕ್ಕೆ ಯಾಕೆ ಈ ರೀತಿ ಮಾಡಿದ್ರಿ ಅಂತ. ಈ ಮರ್ಡರ್ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಪೊಲೀಸ್ನವರು ಒದ್ದಾಡ್ತಾ ಇದ್ದಾಗ ನಮ್ಗೆ ಏನೋ ಒಂಥರ ಖುಷಿ. ಅದಕ್ಕೇನೆ ಇನ್ನಷ್ಟು ಕೊಲೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ವಿ. ಪೊಲೀಸ್ನವರು ಹಾಗೇನೆ ಊರಿನ ಜನ ನೆಮ್ಮದಿಯಾಗಿ ಇರಬಾರ್ದು ಅಂತ ನಿರಂತರವಾಗಿ ಕೊಲೆಗಳನ್ನ ಮಾಡಿದ್ವಿ. ಕ್ರೈಮ್ ಸೀನ್ ನಲ್ಲಿ ಫಿಂಗರ್ ಪ್ರಿಂಟ್ಸ್ ಗಳನ್ನ ಒರೆಸ್ಬಿಟ್ಟು ಬರ್ತಾ ಇದ್ವಿ. ಅದಕ್ಕೇನೆ ನಮ್ನ ಹಿಡಿಯೋದಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ರೀಸೆಂಟ್ಲಿ ನಡೆದ ಕೊಲೆನಲ್ಲಿ ಸರಿಯಾಗಿ ವೈಪ್ ಮಾಡಿಲ್ಲ, ಅದಕ್ಕೇನೆ ಸಿಗಾಕೊಂಡ್ವಿ ಅನ್ಸುತ್ತೆ. ನೋಡು, ಏನೇ ಇದ್ರು ನೀವು ಮಾಡಿರೋದು ತಪ್ಪು. ಇಡೀ ಊರನ್ನ ಸ್ಮಶಾನ ಮಾಡಿದ್ದೀರಾ. ಇನ್ನು ಆಂಧ್ರ ಮಿನಿಸ್ಟರ್ ಪ್ರೆಷರ್ ಹಾಕಿ ಸೂರ್ಯನಾರಾಯಣ್ನ ಅವರಿಗೇನೆ ಒಪ್ಸೋದಕ್ಕೆ ಹೇಳಿದ್ರಿಂದ ಅವನ್ನ ಆಂಧ್ರ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಆಮೇಲೆ ಇನ್ಸ್ಪೆಕ್ಟರ್ ರೆಡ್ಡಿ ಹಾಗೇನೆ ಇನ್ನೊಬ್ಬ ಪೊಲೀಸ್ ಸೇರಿ ಇವ್ರ ಕಣ್ಮುಂದೆನೆ ಸೂರ್ಯನಾರಾಯಣ ರವಿಶಂಕರ್ಗೆ ಶೂಟ್ ಮಾಡ್ತಾರೆ. ಇದರಿಂದ ಲಕ್ಷ್ಮಿ ಹಾಗೇನೆ ಅದಿಯಮಾನ್ಗೆ ಶಾಕ್ ಆಗುತ್ತೆ. ಈಗ ಅದಿಯಮಾನ್ ಲಕ್ಷ್ಮಿಗೆ ಹೇಳ್ತಾರೆ, ನಾನು ಇನ್ಸ್ಪೆಕ್ಟರ್ ರೆಡ್ಡಿ ಹಾಗೇನೆ ಮಿನಿಸ್ಟರ್ನ ಸುಮ್ನೆ ಬಿಡಲ್ಲ. ಸೂರ್ಯನಾರಾಯಣ್ನ ಎಂಕ್ವೈರಿ ಮಾಡಿದಾಗ ರೆಕಾರ್ಡ್ ಮಾಡಿದ್ದ ಆಡಿಯೋ ಟೇಪ್ ಇದೆ. ಈ ವಿಷಯ ಆಂಧ್ರ ಪೊಲೀಸ್ಗೆ ಗೊತ್ತಿಲ್ಲ. ಇದನ್ನ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಿ ಅವರಿಬ್ಬರನ್ನ ಸೈಕೋಪಾತ್ಗಳಾಗಿ ಬದಲಾಯಿಸಿದ್ದ ರೆಡ್ಡಿ ಹಾಗೇನೆ ಮಿನಿಸ್ಟರ್ಗೆ ಶಿಕ್ಷೆ ಕೊಡಿಸ್ಲೇಬೇಕು. ಯಾಕಂದ್ರೆ 95 ನಲ್ಲಿ MLA ಆಗಿದ್ದ ವ್ಯಕ್ತಿ ತನ್ನ ವಿರುದ್ಧ ನಿಂತಿದ್ದ ಕೌನ್ಸಿಲರ್ನ ಕೊಲೆ ಮಾಡಿಸಿದ್ದಾನೆ. ಇದರಲ್ಲಿ ಇನ್ಸ್ಪೆಕ್ಟರ್ ರೆಡ್ಡಿನೂ ಕೈ ಜೋಡಿಸಿದ್ದಾನೆ. ಈ ಕೇಸ್ ನಲ್ಲಿ ಕೌನ್ಸಿಲರ್ನ ಕೊಂದಿದ್ದು ಯಾರು ಅಂತ ಕಂಡು ಹಿಡಿದ್ರೆ ಮಾತ್ರ MLAಗೆ ಎಲೆಕ್ಷನ್ ಸಂದರ್ಭದಲ್ಲಿ ಬಾಬು ನಗರ್ನ ಜನ ವೋಟ್ ಮಾಡ್ತಾರೆ, ಇಲ್ಲ ಅಂದ್ರೆ ಖಂಡಿತ ವೋಟ್ ಹಾಕಲ್ಲ. ಇದೇ ಕಾರಣಕ್ಕೆ ಸಣ್ಣ ಪುಟ್ಟ ಕಳ್ತನ ಮಾಡ್ತಿದ್ದ ಸೂರ್ಯನಾರಾಯಣ ರವಿಶಂಕರ್ನ ಅರೆಸ್ಟ್ ಮಾಡಿ ತಪ್ಪೊಪ್ಕೊಳ್ಳೋದಕ್ಕೆ ಹೇಳಿದ್ದಾರೆ. ಒಪ್ಪದೇ ಇದ್ದಾಗ ಅವ್ರ ಕಣ್ಮುಂದೆನೆ ತಂಗಿ ಹೆಂಡತಿ ಮೇಲೆ ಅಬ್ಯೂಸ್ ಮಾಡಿದ್ದಾರೆ. ಆಮೇಲೆ ರಿವೆಂಜ್ಗೋಸ್ಕರ ಇವರಿಬ್ಬರ ವಿರುದ್ಧ ಸಾಕ್ಷಿ ಹೇಳಿದವರು ಸೇರಿದಂತೆ ತುಂಬಾ ಜನರನ್ನ ಕೊಲ್ಲೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅವರಿಬ್ಬರನ್ನ ಸೈಕೋಪಾತ್ಗಳಾಗಿ ಮಾಡಿದ್ದ ಮಿನಿಸ್ಟರ್ ಹಾಗೇನೆ ರೆಡ್ಡಿನ ಸುಮ್ನೆ ಬಿಡಬಾರ್ದು ಅಂತ. ಇದ್ರೊಂದಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ಸ್ ಚಾನಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.